ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಕ್ಚುಲಿ ನಾವು ಒಂದು ಟ್ರಿಪ್ಪಿಗೆ ಹೊಂಟೇವಿ, ಒಂದು 2-3 ಡೇಸ್. ಸೊ ಎಲ್ಲಿಗೆ, ಯಾರ್ಯಾರು, ಹೆಂಗೆ ಹೊಂಟೇವಿ ಅದನ್ನೆಲ್ಲ ಹೇಳ್ತೀನಿ ಕಂಟಿನ್ಯೂ ಮುಂದೆ ವಿಡಿಯೋದಾಗ. ಇವಾಗ ಆ್ಯಕ್ಚುಲಿ ಟೈಮು 5 ಗಂಟೆ 5 ನಿಮಿಷ. ಸೊ ಲೆಟ್ಸ್ ಗೋ. ಟೈಮ್ ಆಗೈತಿ. ಆ್ಯಕ್ಚುಲಿ ರೆಡಿ ಆಗೀನಿ, ಹೋಗೋಣಂತ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿನಿ ಆಲ್ರೆಡಿ. ತೊಗೊಂಡು ಈಗ ಸೀದಾ ಹೋಗೋಣಂತ. ಒಬ್ಬೊಬ್ಬರು ಕರ್ಕೊಂಡು ಹೋಗ್ತೀನಿ, ಯಾರ್ಯಾರು ಅಂತ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಸಿವ್ ಆನ್ ದ ಜರ್ನಿ. ಸೊ ಇವಾಗ ಟೈಮು ಕರೆಕ್ಟು 4:59. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್. ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಹಾಯ್ ಹಾಯ್. ಈಗ ಟೈಮು ಆಲ್ಮೋಸ್ಟ್ 6:20. ಹಾನಗಲ್ ಹತ್ರ ಅದೇವಿ. ನಂಗೆ ಸಣ್ಣ ಸ್ಟಾಪ್ ಹಾಕಿದ್ವಿ. ಇವಾಗ ಮತ್ತೆ ಇಲ್ಲಿಂದ ಬಿಡ್ತೇವೆ. ನೋಡ್ರಿ, ಇದು ಹಾನಗಲ್ಲಿಂದ ಶಿರ್ಸಿ ಹೋಗೋ ರೋಡ್. 20-30 ಮೇಲೆ ಹೋಗೋಕ್ಕಾಗತ್ತಿಲ್ಲ, ಆ ಪರಿ ಖರಾಬ್ ಆಯ್ತು ರೋಡ್. ಭಾಳ ಫ್ರೀ ಇದ್ದ ಬರ್ರಿ, ಭಾಳ ಪುರ್ಸತ್ಲೆ ಬರ್ರಿ. ನಮ್ಮೂರಿ ನಾರಾಯಣಬೆನ್ನೂರಿಂದ ಒಂದು ಅಟ್ಲೀಸ್ಟ್ 3 ತಾಸು ಬೇಕು. ಆಲ್ಮೋಸ್ಟ್ 3 ತಾಸು ಬೇಕು. 6 ತಾಸು. ಸಿಂಗಲ್ ಡೇ ಫುಲ್ 9 to 6 ಫ್ರೀ. ಹಿಂಗೆ ಮಾಡಿದ್ರೆ ಹೆಂಗಂತ ಅಡ್ಡಾಡ್ಬೇಕು ನಾವು. ನಿಲ್ಲಿಸ್ಬಿಟ್ಟಿಲ್ಲ ಒಂದು ನಿಮಿಷ. ಶಿರ್ಸಿ ಮಾರ್ಕಂಬ ದರ್ಶನ ಮಾಡ್ಕೊಂಡು ಹೋಗೋಣಂತ. ಇಷ್ಟಿಗೆ ಶಿರ್ಸಿಗೆ ಬಂದು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗೆ ಮೊಬೈಲ್ ಅಲೋ ಇಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ರಿ ಗುಡಿ ಆಲ್ಮೋಸ್ಟ್ ಒಂದು 5 ನಿಮಿಷದಾಗ ದರ್ಶನ ಆಯ್ತು. ವಾಪಸ್ ಬಂದ್ವಿ. ಇಲ್ಲೇ ಕುಂಕುಮ ಇಟ್ಟಾರ, ಕುಂಕುಮ ಹಚ್ಕೊಂಡ್ಬಿಡೋಣ ಅಂತ. ಹೊಂಡ್ರ ನೋಡ್ರಿ, ಈ ಗುಡಿಯಿಂದ ನಿಯರ್ ಬೈ ಪ್ಲೇಸಸ್ ಯಾವ್ಯಾವ ಅದಾವ ಅಂತಂದು ಇಲ್ಲಿ ಹಾಕ್ಯಾರ, ಮೆನ್ಷನ್ ಮಾಡ್ಯಾರ. ವಿಡಿಯೋ ಪಾಸ್ ಮಾಡಿ ಬೇಕಂದ್ರೆ ನೋಡ್ರಿ ಒಂದ್ಸಲ. ಆಮೇಲೆ ಡಿಸ್ಟೆನ್ಸ್ ಐತಿ ಬಾಜುಕ್ಕೆ. ಇದ ನೋಡ್ರಿ ಮಾರಿಕಂಬನ್ ಕೋಣ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಸಾಮ್ರಾಟ್ ಗೆಸ್ಟ್ ಹೌಸಿಗೆ ಬಂದೀವಿ. ಟಿಫನ್ ಮಾಡ್ಕೊಂಡು ಹೋಗೋಣ ಅಂತಂದು ಟಿಫನ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದು ಗುಡಿ ಐತಿ, ಒಂದು 40 ಕಿಲೋಮೀಟ್ರ್ ದೂರ. ಅಲ್ಲಿ ಹೋಗ್ತೀವಿ ನೆಕ್ಸ್ಟ್. ತೋರಿಸ್ತೇನೆ ನಿಮಗೆ ಮುಂದಂಗೆ. ಪೂರ ಇನ್ನೊಂದು 10 ಕಿಲೋಮೀಟ್ರ್, 10ರಿಂದ 11 ಕಿಲೋಮೀಟ್ರ್ ಇದ್ದಾಗ ಲೆಫ್ಟಿಗೆ ಒಂದು ಆರ್ಚ್ ಬರ್ತೈತಿ. ಅದು ಆರ್ಚ್ ಆಮೇಲೆ ನಿಮಗೆ ಒಂದು ಫೋಟೋ ಹಾಕ್ತೇನೆ ನಡುವ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನಾವು ಈಗ ಹೊಂಟಿರೋ ಗುಡಿ. ತೋರಿಸ್ತೇನೆ ಮುಂದೆ ಗುಡಿ ಹೆಂಗೈತಿ ಅಂತ. ನೋಡ್ರಿ, ನಾವು ಬಂದಿದ್ದು ಚಂದಗುಳಿ ಮಹಾಗಣಪತಿ ಗುಡಿಗೆ. ಪಾರ್ಕಿಂಗ್ ಬೇಕಾದಷ್ಟು ಐತಿ. ಈಗ ಆ್ಯಕ್ಚುಲಿ ರಶ್ ಇರಬೇಕಿತ್ತು, ಬಟ್ ಇವಾಗ ಅಷ್ಟು ರಶ್ ಇಲ್ಲ. ಬರೀ ಮುಂದೆ ನೋಡೋಣ, ಗುಡಿ ನೋಡೋಣ. ಈಗ ಆ್ಯಕ್ಚುಲಿ ಎಂಟ್ರೆನ್ಸ್ ಇದು ಫ್ರಂಟ್ ಇರೋದು ಆ್ಯಕ್ಚುಲಿ, ಬಟ್ ಎಂಟ್ರೆನ್ಸ್ ಇಲ್ಲ. ಎಂಟ್ರೆನ್ಸ್ ಹಿಂದಿಂದ ಬರ್ಬೇಕು. ನಾವು ಆ ಕಡೆಯಿಂದ ಬಂದಿದ್ದೀನಿ, ಸೈಡಿಗೆ ಹಾಸಿ ಇಲ್ಲಿ ಒಳಗೆ ಹೋಗ್ಬೇಕಿದೆ. ಎಂಟ್ರೆನ್ಸ್ ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್ ಇದು. ತೋರಿಸನ್ ಬರ್ರಿ ನಿಮ್ಮ ಒಳಗಿನ. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಗಂಟೆ ಗಣಪತಿನ ಅಂತಾರೆ. ಇಲ್ಲಿ ವಾಡಿಕೆ ಏನಪ್ಪ ಅಂದ್ರೆ, ಏನರ ಬೇಡ್ಕೊಂಡಿದ್ದು ಇಲ್ಲಿ ಬಂದು ಬೇಡ್ಕೊಂಡಿದ್ದ ಕೆಲಸ ಆತಂದ್ರೆ ಬಂದು ಗಂಟೆ ಕಟ್ಬೇಕಂತಂದು. ಬರ್ರಿ ಒಂದ್ಸಲ ಶಿರ್ಸಿಯಿಂದ ಒಂದು ಎಷ್ಟಣ್ಣ, ಒಂದು 30 ಕಿಲೋಮೀಟ್ರ್ ದೂರ ಐತೆ ಅಷ್ಟೇ. ರೋಡ್ ಒಂದು ಸ್ವಲ್ಪ ಖರಾಬ್ ಐತಿ, ಬಟ್ ಓಕೆ. ಒಂದು 5 ಕಿಲೋಮೀಟ್ರ್ ಅಷ್ಟೇ ಖರಾಬ್ ಸಿಗ್ಬೋದು. ಉಳಿದಿದ್ದು ರೋಡ್ ಚೆನ್ನಾಗೈತಿ. ಬರ್ರಿ ಒಂದ್ಸಲ ಭೇಟಿ ಕೊಡ್ರಿ ಗುಡಿಗೆ. ಸಿಂಗಲ್ ರೋಡ್ ಬಿಟ್ಟು ಇವಾಗ ಕಾರವಾರ ಮಂಗಳೂರು ಬೈಪಾಸ್ ಹತ್ತೀವಿ. ಇಲ್ಲಿಂದ ಕಾರವಾರ ಎಷ್ಟು ಕಿಲೋಮೀಟ್ರ್ ಅಣ್ಣ? 21. ಇನ್ನೊಂದು 20-21 ಕಿಲೋಮೀಟ್ರ್ ಅಂತ ಹೋಗೋಣ ಬರ್ರಿ. ಕಾರವಾರದಾಗ ಒಂದು ಕ್ಯಾಂಡಿಡೇಟ್ ಐತಿ, ಅದನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಬೇರೆ ಕಡೆ ಕೆಲಸ ಐತಿ. ಮತ್ತೆ ಮುಂದೆ ಸಿಗ್ತೇನೆ ನೋಡ್ರಿ. ಕಾರವಾರ ಎಂಟ್ರೆನ್ಸ್ ಟನಲ್.
ಮೊದಲು ಇರಲಿಲ್ಲ, ಇವಾಗ ಆಗಿದೆ. ಲೈಟಿಂಗ್ ಗಿಟಿಂಗ್ ಚೆನ್ನಾಗಿತ್ತಲ್ಲ. ತಡಿ ಸ್ವಲ್ಪ ನಿಧಾನ ಹೋಗು. ನಾನು ಹೋಗದ್ ಬಿಡು ನೀನು ಬರೋ ಅಷ್ಟು. ಅಲ್ಲಿ ಇನ್ನೊಂದು ಐತಣ್ಣ, ಅಲ್ಲಿ ಇನ್ನೊಂದು ಐತದ, ಏಟೈತೋ ಗೊತ್ತಿಲ್ಲ. ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಡ್ತಾನೆ ಟನಲ್ ದಾಟೋದು. ಏನ್ರ ಮಾತಾಡಿಕೆ ನಡೀತೈತಿ. ಅದು ಇಲ್ಲೇ ಕಾಣಾಕತ್ತ ಹೊರಗಿಂದ. ರವಿ ನಡು ಮಾಲಿ ಮ್ಯಾಂಗ್ ಮಾಡಿ ಒಂದಿಟ್ಟು ಅದಕ್ಕೆ ಅದು ಸುತ್ತ ಬಿಡ, ಅಷ್ಟು ಬಿಡ ನೀಟಾಗಿ ಕಾಣೋದಿಲ್ಲ, ಬಿಡೋದಿಲ್ಲ ಅದು ಬೇರೆ ಬಿಡ ಅಷ್ಟೇ. ಬಸ್ ಬಿಡ ಸ್ಲೋ ಇರ. ಇಲ್ಲಿ ಲೆಫ್ಟ್ ತಗೋಬೇಕ. ಲೆಫ್ಟ್ ಇಲ್ಲ ಸರ್, ಲೆಫ್ಟ್ ಅಂದ್ರೆ ಬಸ್ ಹೊಂಟತ್ತಲ್ಲ, ಅದೇ ಎಲ್ಲರೂ ಹೊಂಟಲ್ಲೇ. ಅದನ್ನ ಬಿಟ್ಟು ಇವನ ನೋಡ್ರಿ ಖಾರ ರೋಡ್ಗೆ ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು. ಈಗ ಇದ ನೋಡ್ರಿ ರೂಮ್, ನಮ್ಮ ಕೃಷ್ಣನ ರೂಮ್ ಇದೆ. ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಓಕೆ ಸ್ವಲ್ಪ ಕೆಲಸ ಅದಾವ, ಕೆಲಸ ಮುಗಿಸ್ಕೊಂಡು ಮುಂದೆ ಹೋಗಿ. ಕರಿಬೇವು ಹೂ ಅಂದ್ ನೋಡ್ರಿ ಅದು ಬೇಳೆ ಹೋಗ್ಬೇಕೈತಿ, ಕರಿಬೇವು. ಎಲ್ಲರೂ ರೂಮ್ನ ಫ್ರೆಶ್ ಅಪ್ ಆಗಿ ಈಗ ಊಟ ಮಾಡ್ಕೊಂತೇವೆ. ಊಟ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತೇವೆ. ಇವಾಗ ಊಟ ಮುಗೀತು. ಊಟ ಮುಗಿಸ್ಕೊಂಡು ಇಲ್ಲಿ ವಾಟರ್ ಬಾಟ್ಲ್ ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿರಲ್ಲ, ಬೋರ್ ನೀರ ಫಿಲ್ಟರ್ ಮಾಡ್ಕೊಟ್ಟಿರ್ತಾರೆ ಅಷ್ಟೇ. ಸೊ ಬೆಟರ್ ನೀವು ಯಾವ್ದಾರು ಶಾಪಿಂಗ್ ಮಾಲ್ನಾಗ ಇಲ್ಲ ಮೋರ್ನಾಗ ಇಂಥಲ್ಲಿ ಕ್ರೇಟ್ ಬರ್ತಾವಲ್ಲ ಬಾಟ್ಲಿಂದ, ಅದನ್ನ ತೊಗೊಳೋದು ಬೆಟರ್. ಇಲ್ಲಿ ಲೋಕಲ್ ಯಾವುದೇ ಬಾಟ್ಲಿ ತೊಗೊಂಡ್ರೆ ಅದು ಮಿನರಲ್ ವಾಟರ್ ಇರಲ್ಲ, ಸಾದಾ ವಾಟರ್ ಇರ್ತೈತಿ. ಬೋರ್ ನೀರ ಫಿಲ್ಟರ್ ಮಾಡಿರ್ತಾರೆ, ಅದೊಂದು ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿಂದ ಒಂದು ಸ್ವಲ್ಪ ಕೆಲಸ ಐತಿ, ಒಬ್ರನ್ನ ಮೀಟ್ ಆಗಿ ಒಂದು ಸ್ವಲ್ಪ ಮಾತಾಡೋದೈತಿ. ಹಾಂ, ಒಂದು ಸ್ವಲ್ಪ ಮಾತಾಡೋದೈತಿ, ಮುಗಿಸ್ಕೊಂಡು ಆಮೇಲೆ ಮತ್ತೆ ಸಿಗ್ತೇನೆ ನಿಮ್ಗೆ. ಪೆಟ್ರೋಲ್ ಒಂದು ಕಮ್ಮಿ ಆಗಿತ್ತೆ. ಸೊ ಅದಕ್ಕೆ ಇಲ್ಲಿ ಗೋವಾ ಬಾರ್ಡ್ರ್ ದಾಟ್ ಪೆಟ್ರೋಲ್ ಹಾಕ್ಸಾತೀವಿ. ಗೋವಾದಾಗ ಪೆಟ್ರೋಲು 96.90 ಪರ್ ಲೀಟರ್. ಸ್ವಲ್ಪ ಕಮ್ಮಿ ಇತ್ತಲ್ಲ, ಅದಕ್ಕೆ ಹಾಕ್ಸಿ. ಡೀಸೆಲ್ 8866. ಡೀಸೆಲ್ 8866, ಪೆಟ್ರೋಲ್ 96.90. ಸಡನ್ನಾಗಿ ಬೀಚ್ ತೋರ್ಸಾಕತ್ತೀನಿ. ಆ್ಯಕ್ಚುಲಿ ಕೆಲಸ ಎಲ್ಲ ಮುಗೀತು, ಟೈಮ್ ಇತ್ತು ಅಂತಂದು ಇಲ್ಲೇ ಪಲೋಲಂ ಬೀಚ್ ಹತ್ರ ಇತ್ತು. ಆಲ್ಮೋಸ್ಟ್ ನಾವು ಇದ್ದಿದ್ದ ಪ್ಲೇಸಿಂದ ಒಂದು 14 ಕಿಲೋಮೀಟರ್ಸ್ ಏನೋ ಇತ್ತು. ಅದಕ್ಕೆ ಒಂದು ಬೀಚ್ ಸೈಡ್ ಅಡ್ಡಾಡ್ಕೊಂಬರೋಣ ಅಂತಂದು ಬಂದ್ವಿ. ನೆರಳಿಗೆ ನಿಂತ್ಕೊಂಡೇವಿ. ರವಿ ಮತ್ತು ಸುನಿಲ್ ಅಣ್ಣ ಬರ್ಬೇಕು. ಬಂದಮೇಲೆ ಒಂದು ಸಲ ಬೀಚ್ ಅಡ್ಡಾಡ್ಕೊಂಡು ಬರ್ತೀವಿ. ಸಾಯಂಕಾಲ ಮಟ್ಟ ನೀರಾಗಿ ಬಿದ್ದು ಬಂದು ಫ್ರೆಶ್ ಅಪ್ ಆಗಿ ಈಗ ಹಂಗೆ ಒಂದು ಸ್ವಲ್ಪ ಮಾರ್ಕೆಟ್ ಅಡ್ಡಾಡಕ್ಕಂತಂದು ಹೊಂಟೇವಿ. ಇದು ಪಲೋಲಂ ಬೀಚ್. ಪಲೋಲಂ ಬೀಚ್ನಾಗ ಸಾಯಂಕಾಲ ಆಲ್ಮೋಸ್ಟ್ 7-7:30 ಏನೋ ಆಗೈತಿ. ರವಿ ಹೊಟ್ಟೆಷ್ಟಿದ್ವು ಅಂತ ಇಲ್ಲೊಂದು ಸ್ನ್ಯಾಕ್ಸ್ ಅಂಗಡಿಗೆ ಬಂದಿವಿ, ಚಾಟ್ ಸೆಂಟ್ರಿಗೆ. ಒಂದು ಚೀಸ್ ಮ್ಯಾಗಿ ಮತ್ತೊಂದು ಚಾಕ್ಲೇಟ್ ಶೇಕ್ ಹೇಳಿವಿ. ನೋಡೋಣ ಹೆಂಗಿರ್ತೈತೆ ಟೇಸ್ಟ್. ಇವತ್ತು ಆ್ಯಕ್ಚುಲಿ RCB ಮ್ಯಾಚ್ ಇತ್ತು. ಇಲ್ಲೇ ಶಾಕ್ನಾಗ ಕೂತ್ಕೊಂಡು RCB ಮ್ಯಾಚ್ ನೋಡಾಕತ್ತೇವೆ. ಆ್ಯಕ್ಚುಲಿ ಪಲೋಲಂ ಬೀಚ್ ಭಾಳ ಪೀಸ್ ಐತಿ. ಫ್ಯಾಮಿಲಿಗೂ ಓಕೆ, ಫ್ರೆಂಡ್ಸಿಗೂ ಓಕೆ. ಸೈಲೆಂಟ್ ಬೇಕಪ್ಪ ಅಂತಂದ್ರೆ ಬೇಕಂದ್ರೆ ಇಲ್ಲಿ ಬಂದು ಕುತ್ಕೋಬೋದು ಪಲೋಲಂ ಬೀಚ್ಗೆ. ನಿಮಗೆ ಕ್ರೌಡ್ ಬೇಕಪ್ಪ ಅಂತಂದ್ರೆ ಕಲ್ಲಂಗುಡ್ ಬೀಚ್, ಬಾಗಾ ಬೀಚ್ ಆ್ಯಸ್ ಯೂಶ್ವಲ್ ಇದ್ದೇ ಐತಿ. ಸೊ ಐ ಥಿಂಕ್ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಒಂದು 2 ಪ್ಲೇಸ್ ಅಡ್ಡಾಡೋದವು, ಅದನ್ನು ತೋರಿಸ್ತೇನೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ. ನಿಮ್ಗೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ಟೇಕ್ ಕೇರ್, ಬಾಯ್. ನಿಮಗೆ ನಾಳೆ ಸಿಗ್ತೀನಿ.